ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ನಗರ ಮತ್ತು ಆಂಜನೇಯ ದೇವಸ್ಥಾನ ಸುತ್ತಮುತ್ತಲಿನಲ್ಲಿ ಇಂದು ಪ್ರಚಾರವನ್ನು ನಡೆಸಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿಯನ್ನು ನೀಡಿದರು. ಇದೊಂದು ಸಲ ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡಿ, ಕ್ಷೇತ್ರ ಅಭಿವೃದ್ಧಿಗೆ ದುಡಿಯುವೆ ಅಂತ ಹೇಳಿದರು. ಅವರ ಜೊತೆ ಎಂಎಲ್ಸಿ ಪುಟ್ಟಣ್ಣ, ಮಾಜಿ ಮೇಯರ್ ಪದ್ಮಾವತಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಾಥ್ ನೀಡಿದರು. ಇನ್ನು ಈ ವೇಳೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಮನ್ಸೂರ್ ಖಾನ್ ಜೊತೆ ಚಿಟ್ ಚಾಟ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಈ ಬಾರಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಇನ್ನ ಮನ್ಸೂರ್ ಅಲಿ ಖಾನ್ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ನೋಡೋಣ ಬನ್ನಿ. ನಮ್ಮ ಜೊತೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮನ್ಸೂರ್ ಅಲಿ ಖಾನ್ ಸರ್ ಇದ್ದಾರೆ. ಸರ್, ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರನ ಮತಯಾಚನೆ ಮಾಡಿದರೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಕ್ತು? ಎಲ್ಲೆಲ್ಲಿ ನಿಮ್ಮ ಸಂಚಾರ ಆಯಿತು? ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಸಿಗ್ತದೆ. ಎಲ್ಲ ಕಾಂಗ್ರೆಸ್ ಪಕ್ಷ ಪರಗೆ ಜನ ಆಚೆ ಬಂದು ನಮ್ಮ ಗ್ಯಾರಂಟಿ ಸ್ಕೀಮ್ ಸಕ್ಸಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಜನ ರ್ಯಾಲೀಸ್ಗೆ ಸಿಕ್ಕಾಪಟ್ಟೆ ಬೆಂಬಲ ಸಿಗ್ತದೆ. ಸರ್, ಈ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರು ಇರುವಂಥದ್ದು, ಹಾಗಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಜನರ ಒಂದು ನಿಮಗೆ ಬೆಂಬಲ ನೀಡ್ತಾರೆ ಅನ್ನುವಂಥ ಭರವಸೆ ಯಾವ ರೀತಿಯಾಗಿ ನೀಡ್ತಾ ಇದೆ? ಲೀಡರ್ ಪುಟ್ಟಣ್ಣ ಸಾಹೇಬರು ಇಲ್ಲಿದ್ದಾರೆ, ನಮ್ಮ ಕಾರ್ಯಕರ್ತಿದ್ದಾರೆ. ಈ ಕ್ಷೇತ್ರದಿಂದ ನಮಗೆ ಬಾಬು ಅವರಿದ್ದಾರೆ. ಈ ಕ್ಷೇತ್ರದಿಂದ ನಮಗೆ ಸಿಕ್ಕಾಪಟ್ಟೆ ಬೆಂಬಲ ಸಿಗ್ತಾ ಇದೆ. ಸರ್, ಒಂದು ಕಡೆ ಏನು ಗ್ಯಾರಂಟಿಗಳ ಒಂದು ಫಲಿತಾಂಶ, ಇನ್ನೊಂದು ಕಡೆ ಕೇಂದ್ರದ ಒಂದಿಷ್ಟು ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ 1 ಲಕ್ಷ ರೂಪಾಯಿ ಹಣ ಆಗಿರ್ಬೋದು, ಇವೆಲ್ಲವೂ ಕ್ಷೇತ್ರ ಜನತೆಗೆ ತಿಳಿಸುವಂಥ ಪ್ರಯತ್ನ ಯಾವ ರೀತಿ ಆಗ್ತಾ ಇದೆ? ಎಲ್ಲ ರ್ಯಾಲೀಸ್ನಲ್ಲಿ ಹೇಳ್ತಿದ್ದೀವಿ, ಮಾಧ್ಯಮದಿಂದ ಮನೆ ಕೊಟ್ಟಿದ್ದೀವಿ, ನಮ್ಮ ಗ್ಯಾರಂಟಿ ಕಾರ್ಡ್ಸು ಮತ್ತು ಮ್ಯಾನಿಫೆಸ್ಟೋ ಎಲ್ಲ ಕೊಟ್ಟಿದ್ದೀವಿ. ಸರ್, ಕೇಂದ್ರದ ಈ ಒಂದು ಲೋಕಸಭಾ ಕ್ಷೇತ್ರ ಬದಲಾವಣೆ ಆಗುತ್ತೆ ಅನಿಸುತ್ತಾ ಸರ್? ಖಂಡಿತ ಬದಲಾವಣೆ ಆಗಿದೆ, 100%. ಇದಿಷ್ಟು ಮನ್ಸೂರ್ ಅಲಿ ಖಾನ್ ಅವರ ಮಾತಕ್ಕಿತ್ತು. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಬಸವರಾಜ್ ಹೂಗಾರ್, ರಾಜ್ ನ್ಯೂಸ್, ಬೆಂಗಳೂರು. ಸುದ್ದಿ ಮುಂದುವರಿಯುತ್ತೆ.